ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಜೈ ಬಜರಂಗಿ. ಹನುಮಾನ್ ಜಯಂತಿಯ ಶುಭಾಶಯಗಳು. ಆಂಜನೇಯ ದೇವಸ್ಥಾನಕ್ಕೆ ಭಕ್ತರ ದಂಡು. ಆಂಜನೇಯ ಸ್ವಾಮಿಯ ಆರಾಧನೆ ಬಲು ಜೋರಾಗಿ ನಡೆಯುತ್ತಿದೆ. ಮಂಡ್ಯದ ಮೈಸೂರು ಬೆಂಗಳೂರು ಹೆದ್ದಾರಿ ಕಲ್ಲಹಳ್ಳಿಯ ಆಂಜನೇಯ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದಲೇ ಭಕ್ತರ ದಂಡು ಆಗಮಿಸುತ್ತಿದೆ. ಇಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಲಾಗಿದ್ದು, ಭಕ್ತರು ಬೆಳಿಗ್ಗೆಯಿಂದಲೇ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಪವನಪುತ್ರನಾದ ಆಂಜನೇಯ ಸ್ವಾಮಿಯು ಈ ದಿನದಂದು ಜನಿಸಿದನು ಎನ್ನುವ ನಂಬಿಕೆ ಇದೆ. ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಈ ದಿನ ಹನುಮಂತನನ್ನು ವಿಶೇಷ ರೀತಿಯಲ್ಲಿ ಪೂಜಿಸುತ್ತಾರೆ. ಹಿನ್ನೆಲೆ ಮಂಡ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರುತ್ತಿದೆ. ಆಂಜನೇಯ ದೇವಸ್ಥಾನ ಬೆಳಿಗ್ಗೆಯೇ ಪಂಚಾಭಿಷೇಕ ಮಾಡಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತಿದೆ. ಸದ್ಯ ಬೆಳ್ಳಂಬೆಳಿಗ್ಗೆ ಭಕ್ತರು ದೇವರ ದರ್ಶನಕ್ಕಾಗಿ ಕಾಯುತ್ತಿರುವ ದೃಶ್ಯ. ಇಂದು ಹನುಮಂತನಿಗೆ ಹೂವಿನ ಅಲಂಕಾರ ಮತ್ತು ವೀಳ್ಯದೆಲೆಯನ್ನು ಅರ್ಪಿಸಿದರೆ ಹನುಮಂತನು ನಿಮ್ಮ ಎಲ್ಲ ಕೆಲಸಗಳನ್ನು ಸುಲಭ ಮಾಡುತ್ತಾನೆ. ಹನುಮಂತನ ಕೃಪೆ ಸಿಗಲಿ ಎನ್ನುವ ನಂಬಿಕೆ ಇದೆ. ಇಲ್ಲಿ ಪ್ರತಿ ವರ್ಷವೂ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷವಾದ ಅಲಂಕಾರ ಹಾಗೂ ಬೆಣ್ಣೆ ಸೇವೆಯನ್ನು ಇಟ್ಕೊಂಡಿರ್ತೀವಿ. ಪ್ರತಿ ವರ್ಷ ಹೋಮ ಇರುತ್ತೆ. ರಾಮತಾರಕ ಹೋಮ ಮತ್ತು ಆಂಜನೇಯ ಹೋಮ, ರಾಮ ಹೋಮಗಳನ್ನ ಇಟ್ಕೊಂಡಿರ್ತೀವಿ. ಹಾಗಾಗಿ ಪವಮಾನ ಹೋಮನೂ ಸಹ ಇರುತ್ತೆ. ವಿಶೇಷವಾಗಿ ಪ್ರಸಾದವನ್ನು ಮಾಡಿ ವಿನಿಯೋಗ ಮಾಡ್ತೀವಿ. ಪ್ರತಿ ವರ್ಷ ಈ ಥರ ನಡೆಯೋದ್ರಿಂದ ಭಕ್ತಾದಿಗಳು ಬಂದು ದಯಮಾಡಿ ಸಹಕರಿಸಿ ಅನುಕೂಲ ಮಾಡಬೇಕು ಅಂತ ಆಂಜನೇಯ ಮುಖಾಂತರ ನಾವು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.